ಮೇಡಮ್ ಅವರು ಈ ಗೋಷ್ಠಿಯನ್ನ ಉದ್ದೇಶಿಸಿ ವಿಜಯಪುರ ನಗರದಲ್ಲಿ ಮತ್ತು ವಿಜಯಪುರ ಜಿಲ್ಲೆಯಲ್ಲಿ SRI ಏನು ಕಾರ್ಯ ನಡೀತಾ ಇದೆ ಇದನ್ನ ಕುರಿತು ಸವಿಸ್ತಾರವಾದಂತ ಮಾಹಿತಿಯನ್ನ ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ತಾವೆಲ್ಲ ಅದನ್ನ ಆಲಿಸಬೇಕು ಅಂತ ಹೇಳಿ ಮೇಡಮ್ ಅವರಿಗೆ ಈ ಒಂದು ಪತ್ರಿಕಾಗೋಷ್ಠಿ ಪ್ರಾರಂಭಿಸಲು ಅನುವು ಮಾಡಿಕೊಡ್ತಾ ಇದ್ದೀನಿ. ಧನ್ಯವಾದ ಅಧ್ಯಕ್ಷರೇ. ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಕಳೆದು 10-20 ದಿವಸದಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿ SIR ಪ್ರಕ್ರಿಯೆ ಏನ್ ನಡೀತಾ ಇದೆ, ಆ SIR ಪ್ರಕ್ರಿಯೆ ಪ್ರತಿಯೊಂದು ಜಿಲ್ಲೆಯಲ್ಲಿ, ಪ್ರತಿಯೊಂದು ಕ್ಷೇತ್ರ ಅಲ್ಲಿ, ಪ್ರತಿಯೊಂದು ಬೂತ್ ಅಲ್ಲಿ ಸರಿಯಾಗಿ ನಡೀತಾ ಇದೆ ಇಲ್ವಾ ಅಂತ ನೋಡ್ಲಿಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಕರ್ನಾಟಕ ಪ್ರದೇಶ ಸಮಿತಿಯ ಅಧ್ಯಕ್ಷರು ಶ್ರೀ BK ಹರಿಪ್ರಸಾದ್ ಅವರು ನನ್ಗೆ ಬೆಳಗಾವಿ ಡಿವಿಷನ್ ಕಿತ್ತೂರು ಕರ್ನಾಟಕ ಕ್ಷೇತ್ರ ಭಾಗದ ಉಸ್ತುವಾರಿ ಮಾಡಿ ಇಲ್ಲಿ ಕಳಿಸಿದ್ದಾರೆ. ಅದಕ್ಕೆ ಅವರಿಗೆ ಧನ್ಯವಾದ ಹೇಳಿ, ಇಲ್ಲಿ ಇರ್ತಕ್ಕಂತ ನಮ್ಮ ವಿಜಯಪುರ ಕ್ಷೇತ್ರದ ಅಧ್ಯಕ್ಷರು, ವೇದಿಕೆ ಇದೆ ಇರ್ತಕ್ಕಂತ ಎಲ್ಲ ಅವರು ಟೀಮ್, ಕಮಿಟಿ, ಫ್ರಂಟಲ್ ಆರ್ಗನೈಸೇಷನ್ ಅಧ್ಯಕ್ಷರು, BD ಅಧ್ಯಕ್ಷರು, ಮುಖ್ಯವಾಗಿ ತಾವು ಎಲ್ಲಾ ಪ್ರೆಸ್ ಮಾಧ್ಯಮದ ಸ್ನೇಹಿತರು ಇಲ್ಲಿ ಬಂದಿದ್ದೀರಾ. ಈ SIR ಪ್ರಕ್ರಿಯೆ ಕವರ್ ಮಾಡ್ಲಿಕ್ಕೆ ಅದಕ್ಕೆ ನಿಮ್ಗೆ ಕೂಡ ವೈಯಕ್ತಿಕವಾಗಿ KPCC ಇಂದ ಮತ್ತೆ AICC ಇಂದ ಸ್ವಾಗತ. ನನ್ನ ಮಾತು ಹೇಳಿಕೆ ಬಯಸ್ತೀನಿ. ವಿಷಯ ನಿಮ್ ಎಲ್ಲರಿಗೆ ಗೊತ್ತು, ಕಳೆದು 20 ದಿವಸದಿಂದ SIR ಪ್ರಕ್ರಿಯೆ ಪ್ರತಿಯೊಂದು ಜಿಲ್ಲೆಯಲ್ಲಿ ನಡೀತಾ ಇದೆ. ಸೊ ಆ ಪ್ರಕ್ರಿಯೆ ಇಲ್ಲಿ ನಮ್ 8 ಕ್ಷೇತ್ರ ಬಿಜಾಪುರ ಸಿಟಿ ಹಿಡ್ಕೊಂಡು ಎಲ್ಲಾ ಇನ್ಚಾರ್ಜಸ್ ನಮ್ಮ ಅಧ್ಯಕ್ಷ ಇರ್ತಕ್ಕಂಥ ಮುಲ್ಲಾ ಸಾಬ್ ಅವರು ನೇತೃತ್ವದಲ್ಲಿ ಇನ್ಚಾರ್ಜಸ್ ಪ್ರತಿಯೊಂದು ಕ್ಷೇತ್ರ ಅಲ್ಲಿ ಹಾಕಿದ್ದಾರೆ. KPCC ಇಂದ ಕೂಡ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಹಾಕಿ ಪ್ರತಿಯೊಂದು ಬೂತ್ ಅಲ್ಲಿ BLA ಅಪಾಯಿಂಟ್ಮೆಂಟ್ಸ್ ಏನಾಗಿದ್ದಾವೆ ಆ BLAs ಪ್ರತಿಯೊಂದು ಕ್ಷೇತ್ರ ಅಲ್ಲಿ, ಪ್ರತಿಯೊಂದು ಬೂತ್ ಅಲ್ಲಿ ಹೋಗಿ BLOs ಜೊತೆ ಆ ಕೆಲಸ ಸರಿಯಾಗಿ ನಡೀತಾ ಇದೆ ಇಲ್ವಾ ಅಂತ ನಮ್ ಮತದಾರರಿಗೆ ಸಹಾಯ ಮಾಡ್ಲಿಕ್ಕೆ ಪಕ್ಷ ವತಿಯಿಂದ ಅವರು ಕೂಡ ಹೋಗ್ತಾ ಇದ್ದಾರೆ. ಇದರಲ್ಲಿ BLOs ಸರ್ಕಾರ ವತಿಯಿಂದ ಸರ್ಕಾರಿ ಅಧಿಕಾರಿ ಹೋಗ್ತಾ ಇದ್ದಾರೆ. ಆದ್ರೆ ಕೂಡ ನಿಮ್ ಮಾಧ್ಯಮದಿಂದ ಕೆಲವರು ಈಗ ನಿನ್ನೆನೆ ನಾನು ಬೆಳಗಾವಿ ಮತ್ತೆ ಚಿಕ್ಕೋಡಿ ಪರೀಕ್ಷೆ ಮಾಡಿದಾಗ ಸಂದರ್ಭದಲ್ಲಿ ಕೆಲವರು BLOs ಬಗ್ಗೆ ಕೂಡ ಕಂಪ್ಲೇಂಟ್ ಬಂದಿದೆ. ಸೊ ಇಲ್ಲಿ ಕೂಡ ಆತರ ಯಾವ BLOs ಕೆಲಸ ಮಾಡ್ತಾ ಇದ್ರೆ ದಯವಿಟ್ಟು ಸರ್ಕಾರಿ ಕೆಲಸ ಇದೆ, ತಾವು ಯಾವ ಪಕ್ಷದ ಕೆಲಸ ಮಾಡ್ತಾ ಇಲ್ಲ, ಕಾಂಗ್ರೆಸ್ ಪಕ್ಷ ಇರ್ಲಿ, BJP JDS ಅಂತ ಪಕ್ಷದ ಕೆಲಸ ಮಾಡ್ತಾ ಇಲ್ಲ. ತಾವು ಸಮುದಾಯ ಭವನ ಅಲ್ಲಿ ಕೂತ್ಕೊಂಡು, ಇಲ್ಲ ಅಂದ್ರೆ ಯಾರು ಒಬ್ರು ಮನೆಯಲ್ಲಿ ಕೂತ್ಕೊಂಡು ಇದು ಫಾರ್ಮ್ ಡಿಸ್ಟ್ರಿಬ್ಯೂಟ್ಸ್ ಮಾಡೋದು ಸರಿ ಇಲ್ಲ. ವೈಯಕ್ತಿಕವಾಗಿ ಮನೆ ಹೋಗಿ ಈ ಕೆಲಸ ಸರಿಯಾಗಿ ಮಾಡ್ಬೇಕು. ಇಲ್ಲ ಅಂದ್ರೆ ಇಲ್ಲಿ ಇರ್ತಕ್ಕಂತ ಮಾನನೀಯ ಮುಖ್ಯಮಂತ್ರಿ ಶ್ರೀ DK ಶಿವಕುಮಾರ್ ಅವ್ರ ಗಮನಕ್ಕೆ ಇದು ವಿಷಯ ತಂದು ನಿಮ್ಗೆ ಮತ್ತೆ ಕಷ್ಟ ಆಗ್ಬಾರ್ದು ಅಂತ ಇದು ಒಂದು ಚಿಕ್ಕ ವಾರ್ನಿಂಗ್ ಪತ್ರಿಕೆ ಮಾಧ್ಯಮದಿಂದ ನಿಮ್ಗೆ ಕಳಿಸ್ತಾ ಇದ್ದೀನಿ. ಅದು ಬಿಟ್ಟು ಪಕ್ಷ ವತಿಯಿಂದ BLAs ಎಲ್ಲ ಬೂತ್ಗೆ ಹೋಗ್ತಾ ಇದ್ದಾರೆ. ಒಂದ್ ನನ್ನ ಗಮನಕ್ಕೆ ಬಂದಿದೆ ಅಂತ SIR ಪ್ರಕ್ರಿಯೆಯಿಂದ ಇಡೀ ದೇಶದಲ್ಲಿ ಬಿಹಾರ್, ಗುಜರಾತ್, ವೆಸ್ಟ್ ಬೆಂಗಾಲ್ ಅಂತ ಜಾಗದಲ್ಲಿ ಕೂಡ ಮೋದಿ ಸರ್ಕಾರ ಏನ್ ದೂರದೃಷ್ಟಿ ಇಟ್ಕೊಂಡು ಸರ್ಕಾರ ನಮ್ದು ಅಲ್ಲಿ ತರಬೇಕು ಅಂತ ಈ ಪ್ರಕ್ರಿಯೆಯಲ್ಲಿ ಲಕ್ಷಾಂತರ ಮತದಾರರಿಗೆ ಅವ್ರ ಹಕ್ಕ ಏನಿದೆ ಅದು ಹಕ್ಕಿಗೆ ಬೇಸಿಕ್ ರೈಟ್ ಅವ್ರದ್ದು ವಂಚಿತ ಮಾಡಿದ್ದಾರೆ. ಸೊ ಅಂತ ನಮ್ ವಿಜಯಪುರ ಜಿಲ್ಲೆಯಲ್ಲಿ ಆಗ್ಬಾರ್ದು ಅಂತ ಆ ನಿಟ್ಟಿನಲ್ಲಿ ಇವತ್ತು ಈ ಅದು ಪರೀಕ್ಷೆನೆ ನಾನು ಇಟ್ಟಿದ್ದೀನಿ. ನೀವು ನೋಡಿರ್ಬೇಕು, ವೆಸ್ಟ್ ಬೆಂಗಾಲ್ 91 lakhs, UP 2 crores 71 lakhs. ಸೊ ಅಂತ ಎಲ್ಲಾ ಪ್ರದೇಶದಲ್ಲಿ ಎಲ್ಲಿ ಅವರು ಸರ್ಕಾರ ಮಾಡಿದ್ದಾರೆ. ಇಂಥ ಪ್ರಕ್ರಿಯೆಯಿಂದ ಕಾಂಗ್ರೆಸ್ ವೋಟಿಂಗ್ ಏನಿದೆ ಅವ್ರಿಗೆ ಕೂಡ ಗೊತ್ತು, ನಮ್ ಎಲ್ಲರಿಗೆ ಗೊತ್ತು ಕಾಂಗ್ರೆಸ್ ಮತದಾರ ಎಂದರೆ ಯಾರು.
ನಮ್ಮ ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ಅಹಿಂದ OBC ವರ್ಕ್ ವೋಟಿಂಗ್ಸ್ ಜಾಸ್ತಿ ನಮ್ದು ಇದಾವೆ. ಮೈನಾರಿಟೀಸ್ ಯಾಕೆಂದ್ರೆ ನಾವು ಕೋಮುವಾದಿ ಪಕ್ಷ ಇಲ್ಲ, ಎಲ್ಲರಿಗೆ ಸೇರಿ ನಾವು ಕೆಲಸ ಮಾಡ್ತೀವಿ ಅಂತ ಮೈನಾರಿಟೀಸ್, SC ST ಎಲ್ಲ ಇಂಥ ವೋಟರ್ಸ್ಗೆ ಮುದ್ದಾಮವಾಗಿ ಅವರು ಕಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ ಕರ್ನಾಟಕ ಅಲ್ಲಿ ಇಲ್ಲಿವರೆಗೂ ಅಂತ ಪರಿಸ್ಥಿತಿ ಎಲ್ಲಿ ಬಂದಿಲ್ಲ, ಯಾಕೆಂದ್ರೆ ಪಕ್ಷ ವತಿಯಿಂದ ಕೂಡ ನಾವು ಬಹಳ ಗಂಭೀರವಾಗಿ ಈ ಪ್ರೊಸೆಸ್ ತಗೊಳ್ತಾ ಇದ್ದೀವಿ. ಆದ್ರೆ ಕೂಡ ಕೆಲವರು BLOs ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಈ ಪ್ರಕ್ರಿಯೆದಲ್ಲಿ ನಿಮ್ ಹೆಸರು ಇಲ್ಲ, 25 ವೋಟರ್ ಲಿಸ್ಟ್ ಏನಿದೆ ಅದರಲ್ಲಿ ಹೆಸರು ಇಲ್ಲ, ಅದಕ್ಕೆ ನಿಮ್ಗೆ ವೋಟಿಂಗ್ ರೈಟ್ಸ್ ಇಲ್ಲ. ಸೊ ಅಂತ ಇದಕ್ಕೆ ತಾವು ಎಲ್ಲಾ ಜನರು ಗಾಬರಿ ಆಗಬಾರ್ದು, ಯಾಕೆಂದ್ರೆ ಇದಕ್ಕೆ ಕೂಡ ಪರಿಹಾರ ಇದೆ. ಫಾರ್ಮ್ ನಂಬರ್ 6ಗೆ ತಾವು ಎಲ್ಲರೂ ಎನ್ರೋಲ್ ಮಾಡಿದ್ರೆ 8 ಆಗಸ್ಟ್ ಇಂದ ಬಹುಶಃ ತಹಸೀಲ್ದಾರ್ ಅವರು DC ಅವರು ಫಾರ್ಮ್ ಬಿಡುಗಡೆ ಮಾಡ್ತಾರೆ. ಆ ಫಾರ್ಮ್ 6 ನೀವು ಎನ್ಯುಮರೇಷನ್ ಫಾರ್ಮ್ ಫಿಲ್ಅಪ್ ಮಾಡ್ಕೊಂಡು ಕೊಟ್ಟಿದ್ರೆ ನಿಮ್ಗೆ ಕೂಡ ವೋಟರ್ ಲಿಸ್ಟ್ ಅಲ್ಲಿ ಆ ಹಕ್ಕು ಸಿಗುತ್ತೆ. ಇದು ಬೇಸಿಕಲಿ ಆಗ್ತಾ ಇದೆ ಅನ್ಮ್ಯಾಪ್ಡ್ ವೋಟರ್ಸ್ಗೆ. ಅನ್ಮ್ಯಾಪ್ಡ್ ವೋಟರ್ಸ್ ಕೆಲವರು ಹೆಣ್ಮಕ್ಳು ಮದ್ವೆ ಮಾಡಿ ಇಲ್ಲಿ ಬಂದಿದ್ದಾರೆ, ಅವರಿಗೆ ಕಷ್ಟ ಆಗ್ತಾ ಇದೆ. ಅವ್ರಿಗೋಸ್ಕರ ಇದು ಬಹಳ ಸಂಕ್ಷಿಪ್ತವಾಗಿ ಹೇಳಿಕ್ಕೆ ಬಯಸ್ತೀನಿ. ಯಾಕೆ ಅಂದ್ರೆ 2002 ಅಲ್ಲಿ ಅವ್ರದ್ದು ಇಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ಇಲ್ಲ, 25 ಅಲ್ಲಿ ಇಲ್ಲ ಕೂಡ. ಫಾರ್ಮ್ 6 ಇಸ್ ಅ ಸೇವಿಯರ್. ಅದು ಫಾರ್ಮ್ ತುಂಬಿ ಡಾಕ್ಯುಮೆಂಟ್ ಏನ್ ಬೇಕೋ ಅದು ಕೊಟ್ಟಿದ್ರೆ ಖಂಡಿತವಾಗಿ ನಿಮ್ಗೆ ಕೂಡ ಅದು ಹಕ್ಕು ಸಿಗುತ್ತೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಈ ಪ್ರಕ್ರಿಯೆಯಲ್ಲಿ ಸುಮಾರು 50% ಡಿಜಿಟೈಸೇಷನ್ ವಿಜಯಪುರ ಜಿಲ್ಲೆಯಲ್ಲಿ ಆಗಿದೆ. ಸೊ ಉಳಿದಿದ್ದು ಕೂಡ ಬರೋದು 8 ಆಗಸ್ಟ್ ವರ್ಗೂ ಎಲ್ಲರೂ ಮಾಡ್ತಾರೆ. ಅಧ್ಯಕ್ಷರು ಮತ್ತೆ ಎಲ್ಲಾ ಜವಾಬ್ದಾರಿ ತಗೊಂಡು ಇನ್ಚಾರ್ಜ್ ಏನಿದ್ದಾರೆ ಅವರು ಕೂಡ ಮಾಡ್ತಾರೆ ಅಂತ ಭರವಸೆ ಇಟ್ಕೊಂಡು ಬರೋದು ದಿನಗಳಲ್ಲಿ ಮತ್ತೆ ಒಮ್ಮೆ ಸತಿ ನಮ್ 5 ಗ್ಯಾರಂಟೀಸ್ ಏನ್ ಕಾಂಗ್ರೆಸ್ ಸರ್ಕಾರ, ಕರ್ನಾಟಕ ಸರ್ಕಾರ ಕೊಡ್ತಾ ಇದ್ದಾರೆ, ಆ 5 ಗ್ಯಾರಂಟೀಸ್ ಮತ್ತೆ ಸರ್ಕಾರಿ ಸೌಲಭ್ಯಗಳು ನಿಮ್ ಜನರಿಗೆ ಸಿಕ್ಬೇಕಾ ಅಂದ್ರೆ ಕಡ್ಡಾಯವಾಗಿ ವೋಟರ್ ಲಿಸ್ಟ್ ಅಲ್ಲಿ ನಿಮ್ ಹೆಸರು ತಗೊಳ್ಳಿ, ನೋಡಿ ಇದೆ ಇಲ್ವಾ. ಮುಂದೆ ಇಲೆಕ್ಷನ್ ಹತ್ತಿರ ಹೆಂಗ್ ಬರುತ್ತೆ, BJP ಅವರು ಖಂಡಿತವಾಗಿ ನಿಮ್ ಹೆಸರು ಇಲ್ಲ ಅಂದ್ರೆ ದೇಶದಿಂದ ಹೊರಗಡೆ ನಿಮ್ಗೆ ಹಾಕ್ಲಿಕ್ಕೆ ಹೆಚ್ಚು ಕಡಿಮೆ ಕೂಡ ನೋಡಲ್ಲ. ಇದು ಪರಿಸ್ಥಿತಿ ಬಿಹಾರಲ್ಲಿ ಮತ್ತೆ ವೆಸ್ಟ್ ಬೆಂಗಾಲ್ ಅಲ್ಲಿ ನೋಡ್ತಾ ಇದ್ದೀವಿ. ಯಾರ್ದು ವೋಟರ್ ಲಿಸ್ಟ್ ಅಲ್ಲಿ ಹೆಸರು ಇಲ್ಲ, ಅವ್ರ ದೇಶದ್ದು ಸಿಟಿಸನ್ಶಿಪ್ ಇಲ್ಲ ಅಂತ ಅವರಿಗೆ ಹೊರಗಡೆ ಕಳಿಸ್ಲಿಕ್ಕೆ ಈಗ ತಾನೇ ಹೋಮ್ ಮಿನಿಸ್ಟರ್ ಆರ್ಡರ್ ಮಾಡಿದ್ದಾರೆ ಅಂತ. ಸೊ ಅಂತ ಪರಿಸ್ಥಿತಿ ನಮ್ ಕರ್ನಾಟಕ ಜನರ ಮುಂದೆ ಬರಬಾರ್ದು. ಅದಕ್ಕೆ ತಾವು ಎಲ್ಲರೂ ಈ SIR ಪ್ರೊಸೆಸ್ ಅಲ್ಲಿ ಭಾಗವಹಿಸ್ಬೇಕು. ಸರ್ಕಾರಿ ಸೌಲಭ್ಯಗಳು ಏನ್ 5 ಗ್ಯಾರಂಟಿ ಸಿಗ್ತಾ ಇದೆ ಅದು ಇನ್ನು ಕಡ್ಡಾಯವಾಗಿ ನಿಮ್ಗೆ ಸಿಕ್ಬೇಕಾ ಅಂದ್ರೆ ತಾವು ಎಲ್ಲರೂ ಸರ್ಕಾರಿ ಸೌಲಭ್ಯ ಉಪಯೋಗ ಮಾಡಿಸಿ ಜನರ ಸೇವೆ ಮಾಡ್ಲಿಕ್ಕೆ ಇನ್ನು 2 ವರ್ಷ ಕಾಂಗ್ರೆಸ್ ಸರ್ಕಾರ ಇದೆ, ಅದು ಜನರ ಸೇವೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೀರಾ. ಅದಕ್ಕೆ ವಿಜಯಪುರ ಜನರಿಗೆ, ಇಡೀ ಕರ್ನಾಟಕ ಜನತೆಗೆ ಮತ್ತೆ ಒಮ್ಮೆ ಸತಿ ಧನ್ಯವಾದ ಹೇಳಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ನೋ, ನೀವು ನನ್ನ ಮಾತು ಕೇಳಿಲ್ಲ ಸರ್ ಸರಿಯಾಗಿ. ನಾನು ಏನ್ ಹೇಳಿದೆ, SIR ಸಂಬಂಧಪಟ್ಟ ಏನಿದೆ ಅದರಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ನಿಮ್ ಹೆಸರು ಇಲ್ಲ ಅಂದ್ರೆ ನಿಮ್ ಸಿಟಿಸನ್ಶಿಪ್ ಕ್ವೆಶ್ಚನ್ ಆಗತ್ತೆ. ನೀವು ಸಿಟಿಸನ್ನೇ ನಮ್ ದೇಶದ್ದು ಇಲ್ಲ BJP ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ನಿಮ್ಗೆ ದೇಶದಿಂದ ಕರ್ನಾಟಕ ಇಂದ ಹೊರಗಡೆ ಹಾಕ್ತಾರೆ. I am not questioning. BJP will tomorrow question the citizenship of the voter. ಅದು ಆಗಬಾರ್ದು. Secondly, I mentioned the 5 ಗ್ಯಾರಂಟಿ. ಯಾಕೆ ಅಂದ್ರೆ 5 ಗ್ಯಾರಂಟಿ is digitalized. ಅಕೌಂಟ್ ಟು ಅಕೌಂಟ್ ಟ್ರಾನ್ಸ್ಫರ್ ಇದೆ. ಅಕೌಂಟ್ ಎಲ್ಲಿ ಅಟ್ಯಾಚ್ ಮಾಡಿದ್ದಾರೆ, ಆಧಾರ್ ಕಾರ್ಡ್ಗೆ. ಆಧಾರ್ ಕಾರ್ಡ್ ಎಲ್ಲಿ ಡಾಕ್ಯುಮೆಂಟ್ ಇದು ಮಾಡ್ತಾ ಇದ್ದಾರೆ, ವೋಟರ್ ಲಿಸ್ಟ್ಗೆ. ಇದು ಇಟ್ ಈಸ್ ಅ ವಿಶಿಯಸ್ ಸೈಕಲ್. ಇಫ್ ಯು ಡೋಂಟ್ ಟ್ಯಾಗ್ ಇಟ್, ದಿಸ್ ವಿಲ್ ಗೋ. ಅದು ಹೇಳ್ತಾ ಇದ್ದೀನಿ, ಇದು ಧಮಕಿ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ಸರಿಯಾಗಿ ಕೇಳಿ. ಇಟ್ ಈಸ್ ನಾಟ್ ಮೀ. BJP is questioning this. BJP ಇದು ಕ್ವೆಶ್ಚನ್ ಮಾಡ್ತಾ ಇದ್ದಾರೆ. ನೀವು ವೋಟಿಂಗ್ ಬರೀ ಇದು ಪ್ರಶ್ನೆ ಇಲ್ಲ. ವೋಟಿಂಗ್ ಇಟ್ ಈಸ್ ದ ಬೇಸಿಕ್ ಫಂಡಮೆಂಟಲ್ ರೈಟ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ. ವೋಟಿಂಗ್ ಒಂದ್ ಭಾಗ ಇದೆ. ದ ನೆಕ್ಸ್ಟ್ ಪಾರ್ಟ್ ಇಸ್ ದ ಸಿಟಿಸನ್ಶಿಪ್. ನೀವು ನಾಗರಿಕನೇ ಇಲ್ಲ ದೇಶದ್ದು, ಕರ್ನಾಟಕದ ನಾಗರಿಕನೇ ಇಲ್ಲ, ನಿಮ್ಗೆ ಹೊರಗಡೆ ಹಾಕಿದ್ರೆ ಏನ್ ಮಾಡ್ತೀರಾ ಮತ್ತೆ ಸರ್?
ಹಾ ಈಗ ಬಿಜೆಪಿ ಬರುತ್ತೆ, ಬಿಜೆಪಿ ಆ ರೀತಿ ಮಾಡುತ್ತಾ ಅನ್ನೋದಾದ್ರೆ ಕಾಂಗ್ರೆಸ್ ಬರುತ್ತೆ ಅನ್ನೋದು ಭರವಸೆ ಇಲ್ವಾ ನಿಮ್ಗೆ? ಇಲ್ಲ, ಭರವಸೆ ಇದೆ. ಬಟ್ ಆದ್ರೆ ಈ ಪ್ರೊಸೆಸ್ ಹೆಂಗ್ ನಡೀತಾ ಇದೆ, ಕೇಂದ್ರದಲ್ಲಿ ಯಾವ ಸರ್ಕಾರ ಇದೆ, ಇಲೆಕ್ಷನ್ ಕಮಿಷನ್ ಇದು ಪ್ರಕ್ರಿಯೆ ನಡೀತಾ ಇರ್ತಕ್ಕಂತ, ಯಾವ್ದು ಪಕ್ಷ ಯಾವ್ದು ಸರ್ಕಾರ ಇದು ಪ್ರಕ್ರಿಯೆ ನಡೆಸ್ತಾ ಇಲ್ಲ. ವೆರಿ ವೆರಿ ಕ್ಲಿಯರ್ ಸರ್. SIR is a election commission of India process. We are participating in that process as a political party. We as a Congress party, we are participating in that process. ನಮ್ಗೆ ಏನಿದೆ, ನಮ್ ಜನರಿಗೆ ತೊಂದರೆ ಆಗ್ಬಾರ್ದು ಅಷ್ಟೇ. ನೀವು ನಮಗೆ ಯಾವ ರೀತಿ ಆಗ್ತಿದ್ರೆ ಅಂತಂದ್ರೆ ಇವ್ರು ಹೇಳೋ ಪ್ರಕಾರ ನಿಮ್ ಮುಂದೆ ಬಿಜೆಪಿ ಸರ್ಕಾರ ಬಂದ್ರೆ ನಿಮ್ಮನ್ನ ಹೊರಗೆ ಆಗುತ್ತೆ ಅನ್ನೋದೇ ಧಮಕಿ ಅಂತ. ಮುಂದೆ ಅಂತ ಹೇಳ್ತಾ ಇಲ್ಲ, ಈಗ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಮುಂದೆ ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲಿ ಬರ್ಬೋದಾಗ? ಅಣ್ಣ ECI is Election Commission of India. SIR Special Intensive Revision ಇದು ಕರ್ನಾಟಕ ಸರ್ಕಾರ ಮಾಡ್ತಕ್ಕಂತ ಪ್ರೊಸೆಸ್ ಇಲ್ಲ, ಕಾಂಗ್ರೆಸ್ ಸರ್ಕಾರ ಮಾಡ್ತಕ್ಕಂತ ಪ್ರೊಸೆಸ್ ಇಲ್ಲ, ಬಿಜೆಪಿ ಸರ್ಕಾರ ಮಾಡ್ತಕ್ಕಂತ ಪ್ರೊಸೆಸ್ ಇಲ್ಲ. ಇದು ಕೇಂದ್ರದಿಂದ ಬರೋದು ಒಂದು process SIR which is done by Election Commission of India, which is controlled by central government. ಯಾರಿದ್ದಾರೆ ಸೆಂಟ್ರಲ್ ಅಲ್ಲಿ? ಬಿಜೆಪಿ ಗವರ್ಮೆಂಟ್. We still have till 29, this is 26, 3 years are still remaining. 3 ವರ್ಷದಲ್ಲಿ ನಿಮ್ಗೆ ಇವತ್ತು ವೋಟರ್ ಲಿಸ್ಟ್ ಅಲ್ಲಿ ನಿಮ್ದು ಹೆಸರು ಇಲ್ಲ ಅಂದ್ರೆ, ನೀವು ಸಿಟಿಸನ್ಶಿಪ್ ಇಲ್ಲ ಅಂದ್ರೆ, ಉದಾಹರಣೆಯಿಂದ ಹೇಳ್ತಾ ಇದ್ದೀನಿ, ವೆಸ್ಟ್ ಬೆಂಗಾಲ್ ಅಲ್ಲಿ ಈ ತರ ಆಗಿದೆ, ಬಿಹಾರ್ ಅಲ್ಲಿ ಈ ತರ ಆಗ್ತಾ ಇದೆ. ಉದಾಹರಣೆಯಿಂದ ನನ್ ಕರ್ನಾಟಕದಲ್ಲಿ ಇದು ಆಗ್ಬಾರ್ದು ಅಂತ ಅಷ್ಟೇ ಗಂಭೀರವಾಗಿ ನಮ್ ಜನರಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳ್ತಾ ಇದ್ದೀನಿ. I am not commenting whether ಯಾವ ಸರ್ಕಾರ ಬರ್ತಾರೆ, ಯಾವ ಸರ್ಕಾರ ಹೋಗ್ತದೆ, ಅದು ನಮ್ ಸಂಬಂಧನೇ ಇಲ್ಲ. ಈಗ I have come here for SIR process. I am trying to explain SIR process ದು ಏನ್ pros and cons ಇವತ್ತು ಇದೆ, ನಾಳೆ ಕೂಡ ಆಗ್ಲಿಕ್ಕೆ ಚಾನ್ಸಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸುಪ್ರೀಂ ಕೋರ್ಟ್ ಇದೆ. It doesn't mean that election commission has rejected the normally ಯಾವುದು ಇಲ್ಲ ಅಂದ್ರೆ, I mean, has any individual so far been refused an Indian citizen? No. Yes, I will give you the documents. I will give you the documents. They have been asked to go, they have been, if they are not able to produce the documents, they have been asked to leave the country. I will give you the documents, sir. Please do. I will. Give me evening time, I will give you. I will submit the documents. I will submit you the list how many citizens are asked to deport the country. Deport our India. India is my country. Deported from our country to outside, wherever they are going, it's their problem. I am not giving a vague reply. I am telling you, it is home with grave responsibility. I am stating again, it is not my statement, it is Amit Shah, Home Minister of India's statement that inta jana yardu voter list alli ಹೆಸರು ಇಲ್ಲ, ಯಾರ್ದು ಇದು ಆಗಿದೆ, ವೆಸ್ಟ್ ಬೆಂಗಾಲ್ ಇಂದ ಅವರಿಗೆ ಡಿಪೋರ್ಟ್ ಮಾಡಬೇಕು ಅಂತ. ಹೋಮ್ ಮಿನಿಸ್ಟರ್ ಕೇಳಿ, ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್. I agree. Very good. Very nice. This is what I am trying to also tell you. Home Minister is not law. Home Minister is not Supreme Court. But you can go to the Supreme Court. But till your documents are verified, till your documents come, Supreme Court takes your cases for how many long? How many long years it takes, sir? If you put an case today, are you guaranteeing me till he dies his case will come on the table also? There are many cases in the Supreme Court also who are acquitted but still have सजा उन लोगों ने काटी है. और आजकल तो आपने देखा है, why I am telling you this gravely is because it is a serious process. And SIR में सुप्रीम कोर्ट में आप जाके भी इलेक्शन कमीशन हो, सुप्रीम कोर्ट हो, इसी इनकम टैक्स हो, ईडी हो, आज किसके हाथ में है? Who is controlling it? It is the Modi and Amit Shah government sitting in the center that is controlling it.
We don't want our people to suffer that court cases and all. That's why I'm just trying to make you aware. That is my only whole point. Pardon me? ಅಂತ ಜನರಿಗೆ ಈಗ ಹೊರಗಡೆ ಹೋದವರು ಈಗ ಬೇರೆ ಬೇರೆ ರಾಜ್ಯಗಳ ಕಾಂಗ್ರೆಸ್ ಯಾವ ತರ ನಿಲ್ಲುತ್ತೆ ಅವ್ರ ಜೊತೆ ಅಂತ ಅದಕ್ಕೆ BLAs ಅಪಾಯಿಂಟ್ ಮಾಡಿ, ಇದು ನಾನು ಯಾಕೆ ಬಂದಿದ್ದೀನಿ ಇಲ್ಲಿ ಅಂತ ಅದಕ್ಕೆನ ಎಲ್ಲ ಗಂಭೀರವಾಗಿ ಪ್ರೊಸೆಸ್ ತಗೊಂಡು ಅವ್ರದ್ದು ವೋಟರ್ ಲಿಸ್ಟ್ ಅಲ್ಲಿ ಹೆಸರು ಹಾಕ್ಲೇಬೇಕು ಅಂತ ಅಧ್ಯಕ್ಷರು ಪ್ರತಿಯೊಂದು ಬೂತ್ ಅಲ್ಲಿ BLA 2s ಇದಾವೆ, BLA 1 ಅಂತ ಅಲ್ಲಿ ಇರ್ತಕ್ಕಂಥ ಶಾಸಕರು ಡಿಫಿಟೆಡ್ MLA ಕ್ಯಾಂಡಿಡೇಟ್ಸ್ ಇದ್ದಾರೆ, ಅವ್ರ ಮೇಲೆ ಡಿಸ್ಟ್ರಿಕ್ಟ್ ಇಂದ ಇನ್ಚಾರ್ಜ್ ಹಾಕಿದೀವಿ, ಅದರ ಮೇಲೆ ಸ್ಟೇಟ್ ಇಂದ ಹಾಕಿದೀವಿ. ಸೊ ದಿಸ್ ಇಸ್ ವಾಟ್ ವೈ ಆರ್ ಟ್ರೈಂಗ್ ಟು ಟೆಲ್ ಯು, ಕಾಂಗ್ರೆಸ್ ಬಹಳ ಗಂಭೀರವಾಗಿ ಈ ಪ್ರಕ್ರಿಯೆ ತಗೊಳ್ತಾ ಇದೆ. ಎಸ್, ಮೊನ್ನೆ ಒಂದು ನಕಲಿ PLO ಸಿಕ್ಕಿದ್ದಾರೆ ಅಂತ ನಿಮ್ಮ ಕಾಂಗ್ರೆಸ್ ಮುಖಂಡರು ಆರೋಪನ ಮಾಡಿದ್ರು, ಅವ್ರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದ್ರು. ಅವ್ರ ಮೇಲೆ ಒಂದು FIR ಮಾಡಕ್ಕಾಗಿಲ್ಲ ನಿನ್ನ ಸರ್ಕಾರದಲ್ಲಿ. ನಕಲಿ ನಕಲಿ हाँ। PLO कहाँ पे मिला है ये? हाँ, BLO or BLA, there is difference. I'm asking because you are commending government officer. Not PLO, madam. PLA. BLA. There is a difference, sir, because government officer nakli andre bala kashta ಆಗ್ಬಿಡುತ್ತೆ. So see, this is what I say. Use your words responsibly. I use it very responsibly. BLA. Okay, ಎಲ್ಲಿ ಸಿಕ್ತಿದೆ ಅದು? ಇದು ನನ್ನ ಗಮನಕ್ಕೆ ಬಂದಿಲ್ಲ, ಈಗ ನೀವು ತರ್ತಾ ಇದ್ದೀರಾ. ನಿಮ್ಮ ಗಮನಕ್ಕೆ ಇನ್ನೂ ಬಂದಿಲ್ಲ ಅಂತ. ಹೌದು, ಈಗ ಬಂದಿದೆ ಅನ್ನ, ಈಗ ಜಸ್ಟ್ ಬಂದಿದೆ. ನನ್ನ ಟ್ರಸ್ಟ್ ನಿಮ್ಗೆ ನಿಮಗೆ ಗೊತ್ತಿಲ್ಲ ಇಲ್ಲ ಆಗಿರ್ತಕ್ಕಂಥದ್ದು ನ್ಯೂಸ್ ಆಗಿದೆ ಸರ್. ಅಂದ್ರೆ SIR ಕುರಿತಾಗಿ ರಾಜ್ಯದಲ್ಲಿ ಏನ್ ನಡೀತಾ ಇದೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಹೇಗೆ? ಸರ್, ವಿತ್ ಡ್ಯೂ ರೆಸ್ಪೆಕ್ಟ್, ನೀವು ಏನ್ ಕೇಳ್ತಾ ಇದ್ದೀರಾ, ವಿತ್ ಡ್ಯೂ ರೆಸ್ಪೆಕ್ಟ್ ಟು ಯುವರ್ ಕ್ವೆಶನ್ಸ್, ನಾವು ಫಸ್ಟ್ ಪ್ರೆಸ್ ಮೀಟ್ ತಗೊಳ್ಳೋಣ ಅಂತ ನಾನು ಫಸ್ಟ್ ಪ್ರೆಸ್ ಮೀಟ್ ಗೆ ಬಂದಿದ್ದೀನಿ. ಇನ್ನು ರಿವ್ಯೂ ಮೀಟಿಂಗ್ ಈಗ ತಗೊಳ್ತಾ ಇದ್ದೀನಿ. ಆಕ್ಚುಲಿ ನಮ್ ಪ್ರೊಸೆಸ್ ಪ್ರಕಾರ ನಾವು ಫಸ್ಟ್ ಮೀಟಿಂಗ್ ತಗೊಳ್ತೀವಿ, ಆಮೇಲೆ ಪ್ರೆಸ್ ಮೀಟ್ ತಗೊಳ್ತೀವಿ. ಬಟ್ ಆದ್ರೆ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಏನ್ ರಿಕ್ವೆಸ್ಟ್ ಮಾಡಿದ್ರೆ ಅಂದ್ರೆ, ತಾವು ಎಲ್ಲರೂ 10 ಗಂಟೆ ಮತ್ತೆ ಕೆಲಸ ಇರುತ್ತೆ, ಬೇಗ ಬಂದಿದ್ದೀರಾ, 10 ಗಂಟೆ ಹೇಳಿದೀನಿ ಮೇಡಮ್, ಫಸ್ಟ್ ರಿವ್ಯೂ ಆಮೇಲೆ ಕೊಡ್ತೀನಿ ಎಲ್ಲ. ಸೊ ಆ ರಿವ್ಯೂ ಅಲ್ಲಿ ಇದು ಡಿಸ್ಕಸ್ ಆಗತ್ತೆ. ಖಂಡಿತವಾಗಿ ಇದು ನನ್ ಗಮನಕ್ಕೆ ತಾವು ತಂದಿದ್ದೀರಾ, ತುಂಬಾ ಧನ್ಯವಾದಗಳು. ಇದು ನಮ್ ಹೋಮ್ ಮಿನಿಸ್ಟರ್ ಗಮನಕ್ಕೆ ಕೂಡ ತರ್ತೀನಿ, ಇಲ್ಲಿ ಇರ್ತಕ್ಕಂಥ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಗಮನಕ್ಕೆ ಕೂಡ ತಂದು ಏನ್ ಕ್ರಮ ತಗೋಬೇಕೋ ಅದು ಕೂಡ ಅವ್ರ ಗಮನಕ್ಕೆ ತಂದು ಕ್ರಮ ತಗೊಳ್ತೀವಿ. ಪ್ರಮುಖವಾಗಿ ವಿಜಯಪುರದಲ್ಲಿ ಕಾಂಗ್ರೆಸ್ ಮತಗಳನ್ನೇ ಟಾರ್ಗೆಟ್ ಮಾಡಿ ಅದನ್ನ ನಿಷ್ಕ್ರಿಯಗೊಳಿಸುವಂತಹ ಪ್ಲಾನ್ ನಡೀತಾ ಇದೆ ಅಂತಕ್ಕಂಥದ್ದು ಕೇಳಲ್ಪಡ್ತಾ ಇದ್ವಿ ನಾವು. ಎಸ್, ಸೊ ಅದಕ್ಕೆ ನಾನು ಅದೇ ಹೇಳಿದೆ. ತಗೋತಾ ಇದ್ದೀರಿ, ಏನು ಯಾವ ರೀತಿ ಸಾರ್ವಜನಿಕರ ಗಮನಕ್ಕೆ ತರ್ತೀರಿ, ನಿಮ್ದು ಏನು ವರ್ಕ್ ಸ್ಟ್ರಾಟಜಿ ಏನು? ಸರ್, ಅದೇ ಹೇಳ್ತಾ ಇದ್ದೀನಿ, ನಾನ್ ಬಹಳ ಸಂಕ್ಷಿಪ್ತವಾಗಿ ಹೇಳಿದೆ. BLA 2 ಏನಿದ್ದಾರೆ, BLO ಜೊತೆ ಮನೆ ಹೋಗಿ ಅದು ವೆರಿಫೈ ಮಾಡ್ತಾ ಇದ್ದಾರೆ. ಇದು ಪ್ರಕ್ರಿಯೆ ಸರಿಯಾಗಿ ನಡೀತಾ ಇದೆ ಅಂತ ಒಂದು ಪ್ರೊಸೆಸ್ ಕೂಡ ಯಾರ್ಯಾರು ಇನ್ಚಾರ್ಜ್ ಎಲ್ಲಿ ಹಾಕಿದ್ದಾರೆ ಅದು ಕೂಡ ಮನೆ ಹೋಗ್ತಾ ಇದ್ದಾರೆ ನಮ್ BLA 2s. ಸೊ ಇದಕ್ಕಿಂತ ಮುಂದೆ ಏನ್ ಮಾಡ್ಬೇಕು ತಾವು ಹೇಳಿ, ಆ ಪ್ರಕಾರ ಕೂಡ ಮಾಡ್ತೀವಿ. ಮನೆ ಹೋಗಿ ರಿಜಿಸ್ಟ್ರೇಷನ್ ಥ್ರೂ ದ ಪಾರ್ಟಿ ಒನ್ ಸೈಡ್ ಕಾಂಗ್ರೆಸ್ ಪಕ್ಷದಿಂದ ಆಗ್ತಾ ಇದೆ, ಸರ್ಕಾರ ವತಿಯಿಂದ ಕಾಂಗ್ರೆಸ್ ಪಕ್ಷ ಸರ್ಕಾರ ಇದೆ, ಆ ಸರ್ಕಾರ ವತಿಯಿಂದ ಕೂಡ BLOs ಆರ್ ಗೋಯಿಂಗ್ ಟು ಹೌಸ್. ಸೊ ಎರಡು ಕಡೆಯಿಂದ ಕೂಡ ನಡೀತಾ ಇದೆ ಸರ್. ಹೆಲ್ಪ್ ಮಾಡೋ ಉದ್ದೇಶದಿಂದ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಪ್ರೂಫ್ ಅನ್ನು ಒಂದು ಸರ್ ನಾವು ಕಟ್ಟಿದ್ದೀವಿ. ಪರ್ಮನೆಂಟ್ ರೆಸಿಡೆನ್ಷಿಯಲ್ ಪ್ರೂಫ್ ಅಂದ್ರೆ ಇದು SIR ಹೆಲ್ಪ್ ಮಾಡ್ತಾರೆ. ಬಟ್ ಬಿಜೆಪಿ ಅವರ ಆರೋಪ ಮಾಡ್ತಾ ಇದ್ದಾರೆ, ಓನ್ಲಿ ಟು ಎನ್ಶೋರ್ ದಟ್ ಮೈಗ್ರೆಂಟ್ಸ್ ಬಾಂಗ್ಲಾದೇಶಿ ಇರ್ಬೋದು ಅವ್ರಿಗೆ ಉದ್ದೇಶದಿಂದ ಈ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಕೊಡಕ್ಕೆ ಅಂತ ಮಾಡಿದ್ದಾರೆ ಅನ್ನೋ ಅಲಿಗೇಷನ್ ಪ್ರೊಟೆಸ್ಟ್ ಮಾಡಿದ್ರು. ಸೊ ಅದೇ ಅಲಿಗೇಷನ್, ಅದೇ ಪ್ರೊಟೆಸ್ಟ್ ಅವರು ವೆಸ್ಟ್ ಬೆಂಗಾಲ್ ಅಲ್ಲಿ ಯಾಕೆ ಕೇಳಿಲ್ಲ, ಅವರು ಬಿಹಾರ್ ಅಲ್ಲಿ ಯಾಕೆ ಕೇಳಿಲ್ಲ, ಅವರು ಉತ್ತರ ಪ್ರದೇಶ ಅಲ್ಲಿ ಯಾಕೆ ಕೇಳಿಲ್ಲ, ಕೇರಳ ಅಲ್ಲಿ ನಮ್ ಸರ್ಕಾರ ಇದೆ, ಇಷ್ಟು ಸರಿಯಾಗಿ ಅವರು ಮಾಡಿದ್ರು, ಅದಕ್ಕೆ ಬರೀ 9 ಲಕ್ಷ ಕಡಿಮೆ ಆಗಿದೆ ಅಲ್ಲಿ. ಬಾಕಿ ರಾಜಸ್ಥಾನ್ ಅಲ್ಲಿ ಯಾಕೆ ಕೇಳಿಲ್ಲ, ಗುಜರಾತ್ ಅಲ್ಲಿ ಯಾಕೆ ಕೇಳಿಲ್ಲ? ಸೊ ವೈ ಇಸ್ ದ ಕರ್ನಾಟಕ ಬಿಜೆಪಿ ಮುಖಂಡರು ಇಲ್ಲಿ ಬರ್ತಕ್ಕಂತ SIR ಗೆ ಯಾಕೆ ಎಷ್ಟು ಹೆದರ್ಸ್ತಾ ಇದ್ದಾರೆ ನನ್ಗೆ ಗೊತ್ತಿಲ್ಲ.
ಅವರೇ ಸರ್ಕಾರ, ಅವರೇ ಕಂಟ್ರೋಲ್ DCI, ಅವರೇ ಎಲ್ಲ ಮಾಡ್ತಾ ಇದ್ದಾರೆ. ಇಲ್ಲಿ ಯಾಕೆ ಇಷ್ಟು ಗಾಬರಿ ಆಗ್ತಾ ಇದ್ದಾರೆ? This should not be afraid. I think ಗಾಬರಿ ಆಗ್ಬಾರ್ದು. SIR ಪ್ರೊಸೆಸ್ ನಾವು ಎಲ್ಲರೂ ಬಹಳ ಇಷ್ಟು ದೇಶದಲ್ಲಿ ನಮ್ ವೋಟರ್ಸ್ ಕಟ್ ಆಗಿದ್ಮೇಲೆ ಕೂಡ ಸರ್ಕಾರ ಹೇಳಿದ್ದಾರೆ, ಕೇಂದ್ರ ಸರ್ಕಾರ ಹೇಳಿದ್ದಾರೆ ಅಂತ ನಾವು ಬಹಳ ಗಂಭೀರವಾಗಿ ಇದರಲ್ಲಿ ಭಾಗವಹಿಸ್ತಾ ಇದ್ದೀನಿ. ಬಿಜೆಪಿ ಮುಖಂಡರು ಯಾಕೆ ಹೆದರ್ಸ್ತಾ ಇದ್ದಾರೆ ನನ್ಗೆ ಗೊತ್ತಿಲ್ಲ. ನೀವು ಕಾಂಗ್ರೆಸ್ನವ್ರು ಹೆದರ್ತಿದ್ರಲ್ಲ, ಅವ್ರು ನಮ್ಮ ಇಲ್ಲ, ನಾವು ಹೆದರ್ತಾ ಇಲ್ಲ. हमारा लीडर जो है ना राहुल गांधी, एक ही बोलता है डरो मत, जो भी है हम फेस करेंगे, कर रहे हैं. थैंक यू, थैंक यू, थैंक यू सर. हाँ, ओके.